ಹೆಲೋ ಗೈಸ್, ಇವತ್ತು ನಾನು ನಿಮಗೆ ಹೇಳ್ತೀನಿ ಯಾವ ಬೆಲ್ ಪೆಪ್ಪರ್ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿ. ಬೆಲ್ ಪೆಪ್ಪರ್ಸ್ ಒಳಗೆ ಒಂದು ಮೇಲ್ ಫೀಮೇಲ್ ಅಂತ ಇರುತ್ತೆ. ಸೊ ದಿಸ್ ಇಸ್ ಫೀಮೇಲ್ ಬೆಲ್ ಪೆಪ್ಪರ್. ಸೊ ಇಟ್ ಹ್ಯಾಸ್ 4 ಬಮ್ಸ್. ಸೊ ಹಿಂಗೆ 4 ಇರ್ತಾವೆ. ಆ್ಯಂಡ್ ಮೇಲ್ ಬೆಲ್ ಪೆಪ್ಪರ್ ಒಳಗೆ 3 ಇರ್ತಾವೆ. ಈ ಮೇಲ್ ಬೆಲ್ ಪೆಪ್ಪರ್ ಒಂದು ಸ್ವಲ್ಪ ಜಾಸ್ತಿ ಖಾರ ಅವ್ರ ಸ್ವಲ್ಪ ಆ ಸೈಡ್ ಹೋಗ್ತೈತಿ. ಫೀಮೇಲ್ ಬೆಲ್ ಪೆಪ್ಪರ್ ಸ್ವಲ್ಪ ಸ್ವೀಟರ್ ಸೈಡ್ ಹೋಗ್ತೈತಿ. ಸೊ ಸಲಾಡ್ಸಿಗೆ ನಿಮ್ಗೆ ಬೇಕಂದ್ರೆ ಈ ಥರ 4 ಬಮ್ಸ್ ಇದು ನೋಡ್ಕೊಂಡು ತೊಗೊಳ್ರಿ. ಇದು ಮೇಲ್. ಸೊ ಇದು ನೀವು ಪಲ್ಯ ಮಾಡೋಕೆ ಖಾರ ಬೇಕಂತಂದ್ರೆ ಅದು. ಸೊ ನಾನು ಇದ್ರೊಳಗೆ ಕಟ್ ಮಾಡಿ ತೋರಿಸ್ತೀನಿ. ಇದ್ರೊಳಗೆ ಕಮ್ಮಿ ಬೀಜ ಇರ್ತವೆ, ಇದ್ರೊಳಗೆ ಜಾಸ್ತಿ ಬೀಜ ಇರ್ತವೆ. ಬಿಕಾಸ್ ಜಾಸ್ತಿ ಬೀಜ ಇನ್ ಟರ್ಮ್ಸ್ ಆಫ್ ಲೈಕ್ ಸ್ವಲ್ಪ ಜಾಸ್ತಿ ಖಾರ ಇರ್ತದೆ ಅಂತ ಹೇಳಿ. ಸೊ ಲೆಟ್ ಮಿ ಕಟ್ ಆ್ಯಂಡ್ ಶೋ ಯು ಗೈಸ್ ಯಾವುದು ಹೆಂಗಂತ ಹೇಳಿ. ಕಟ್ ಮಾಡೋದು ಹೆಂಗಂತಂದ್ರೆ ಓಕೆ, ಜಸ್ಟ್ ಕಟ್ ಲೈಕ್ ದಿಸ್. ನಾನು ಯೂಶ್ವಲಿ ಹಿಂಗೆ ಮಾಡ್ತೀನಿ. ಹಿಂಗೆ ನೈಫ್ ಹಾಕಿ ನಾ ಹಿಂಗೆ 4 ಬಮ್ಸ್ ಒಳಗೆ ಆ್ಯಕ್ಚುಲಿ ನೋ ಬೀಜ. ಆ್ಯಂಡ್ ಓಕೆ, ಇದ್ರ ನೋಡ್ರಿ ಫುಲ್ ಬೀಜ ಅದಾವು. ಸೊ ಇದ್ರೊಳಗೆ 3 ಐತಿ. ಆ್ಯಂಡ್ ಇದ್ರೊಳಗೆ ನೋಡ್ರಿ ಫುಲ್ ಬೀಜ ಅದಾವೆ. ಸೊ ಇಟ್ ಮೀನ್ಸ್ ಇದು ಭಾಳ ಖಾರ ಐತಿ. ಆ್ಯಂಡ್ ಇದೊಂದು ಸ್ವಲ್ಪ ಸ್ವೀಟರ್ ಸೈಡ್ ನೋಡ್ರೊಳಗೆ ಬರ್ತೈತಿ. ಸೊ ಸಲಾಡ್ಸಿಗೆ ಇದು ಬೆಸ್ಟ್. ಸೊ ವಿಚ್ ಹ್ಯಾಸ್ 4. which is for a female bell pepper is very good for salads, and this is for like curries ಹಂಗಿಂಗೆಲ್ಲ ಮಾಡೋದು ಇದು ಚಲೋ. ಯಾಕಂದ್ರೆ ಇದ್ರಾಗ ನೀವು ನೋಡ್ರಿ ಎಷ್ಟು ಬೀಜ ಅದಾವ ಅಂತ ಹೇಳಿ. ಆ್ಯಂಡ್ ಕಂಪೇರ್ ಟು this has like no this has no ಬೀಜ. ಇದ್ರೊಳಗೇನು ಬೀಜ ಇಲ್ಲ. ಇದ್ರೊಳಗೆ ನೋಡ್ರಿ ಎಷ್ಟು ಬೀಜ ಅದಾವ ಅಂತ ಹೇಳಿ. ಸೊ this is how you choose your bell peppers for your salad or your curries. So hope you like it.